ಲಕ್ಷ್ಮಿ ಎಲ್ಲಿ ಹೋಗ್ತಾ ಇದ್ದೀರಾ? ಪೂಜೆ ಆಗಿರೋ ಹೂವನ್ನೆಲ್ಲ ಕಸಕ್ ಹಾಕಕ್ ಹೋಗ್ತಾ ಇದ್ದೀರಾ? ಅದಕ್ಕಿಂತ ಇನ್ನ ನಾವು ಇದನ್ನ ಕಂಪೋಸ್ಟ್ ಮಾಡ್ಕೋಬಹುದಲ್ಲ? ಇದನ್ನು ಎಲ್ಲ ಕಂಪೋಸ್ಟ್ ಮಾಡ್ಬೋದಾ? ಹೌದು, ಬನ್ನಿ ತೋರಿಸ್ತೇನೆ ಹೆಂಗ್ ಮಾಡೋದು ಅಂತ. ಹೌದಾ? ನೀವು ಬಂದ್ರಾ? ಬನ್ನಿ ಬನ್ನಿ ತೋರಿಸ್ತೀನಿ. ಈಗ ಮನೇಲೆ ಇದನ್ನ ಸುಲಭವಾಗಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದೇ ನಾ ಕಂಪೋಸ್ಟ್ ಇಟ್ಕೊಂಡಿರೋಂತ ಡಬ್ಬ. ಈ ಡಬ್ಬದಲ್ಲಿ ಸ್ವಲ್ಪ ತೂತಿರುತ್ತೆ ಗಾಳಿ ಆಡೋದಿಕ್ಕೆ. ಆಮೇಲೆ ಇದ್ರೊಳಗಡೆನೆ ನಾವು ಹಾಕೋದು. ಇವಾಗ ಹೂವ ತಂದಿದ್ದೀರಲ್ಲ, ಈಗ ಹೂವನ್ನ ಹಾಕೊಳ್ಳೋದು. ಹೂವು ಹಾಕಿದ್ಮೇಲೆ ಇದಕ್ಕೆ ಎರಡು ಸಾಮಾನು ಬೇಕಾಗಿರೋದು ನಮ್ಗೆ. ಒಂದ್ ಬಂದು ಇದು ಕೋಕೋ ಪೀಟ್ ಅಂತ. ಕೋಕೋ ಪೀಟ್ ಅಂದ್ರೆ ತೆಂಗಿನ ನಾರಿನ ಅಂಶ. ಇದು ನಾವು ಎಷ್ಟು ಹೂವು ಹಾಕ್ತಿವೋ ಅಷ್ಟು ಇದನ್ನ ಹಾಕ್ಬೇಕು. ಆಮೇಲೆ ಅದರಷ್ಟೇ ನಾನು ಮೊದ್ಲೇ ಮಾಡಿಟ್ಕೊಂಡಿರೋ ಗೊಬ್ಬರ, ಇದನ್ನ ಅದಷ್ಟು ಹಾಕ್ಬೇಕು. ನೀವು ಹಾಕ್ಬೋದು. ಮಾಡೋದು ಇಷ್ಟು ಈಸಿನಾ? ನನಗೆ ಗೊತ್ತೇ ಇರ್ಲಿಲ್ಲ. ನಾನು ಹಾಗಾದ್ರೆ ದಿನ ಹೂವ ತಂದು ಇದಕ್ಕೆ ಹಾಕ್ತೀನಿ. ಇನ್ಮೇಲೆ ಎರಡೇ ಸಾಮಾನು ಬೇಕಾಗಿರೋದು. ಒಂದು ಹೂವ, ನಿಮ್ ಹಳೆ ಹೂವ ಎಲ್ಲ ಹಾಕೋದು. ನಾವ್ ಎಷ್ಟು ಹೂವ ಹಾಕಿದೀವಿ ಅಷ್ಟು ಕೋಕೋಪಿಟ್ ಸಮ, ತೆಂಗಿನಕಾಯಿ ನಾರು, ಆಮೇಲೆ ಮನೇಲಿ ಮಾಡಿರೋಂತ ಗೊಬ್ಬರ ಅಷ್ಟೇ. ಇದನ್ನ ಹಾಕೋದು, ತಟ್ಟೆ ಮುಚ್ಚಿ ನೀರ್ ಬೀಳ್ದಿರೋ ಕಡೆ ಇಡ್ಬೇಕು. ನೋಡಿ, 1 ತಿಂಗಳಿಂದ ನಾನು ಮಾಡಿರೋದು ಇದು. ಎಷ್ಟು ಖುಷಿ ಅನ್ಸುತ್ತೆ. ಮನೇಲೆ ನಾವು ಹಾಕಿ ಹೂವ ಹಾಕಿ ಆಗಿರೋಂತ ಗೊಬ್ಬರ. ಇದು ನಮ್ಮ ಗಿಡಗಳಿಗೆ ನಾವು ಬಳಸ್ಕೋಬಹುದು, ಬೇರೆಯವ್ರ ಗಿಡಕ್ಕೂ ಕೊಡಬಹುದು. ಮತ್ತೆ ನಾವು ಏನೇನ್ ತರ್ತೀವಿ, ಎಷ್ಟು ಬಳಸ್ತೀವಿ ಅನ್ನೋದೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಸುಮ್ನೆ ಹೋಗಿ ಬಿಸಾಕೋದ್ರಿಂದ ಏನು ನಮಗ್ ಗೊತ್ತಾಗಲ್ಲ. ಇದ್ರೊಳಗಡೆ ಪ್ರತಿಯೊಂದು ಹೂವಾನು ನಮಗ್ ಗೊತ್ತಿರುತ್ತೆ ಹೇಗೆ ಕಂಪೋಸ್ಟ್ ಆಯ್ತು. ಎಲ್ರು ಮಾಡಿ ಇದನ್ನ. ಇದು ನೋಡಿ ಎಷ್ಟು ಸಮಾಧಾನ ಆಗುತ್ತೆ. ಇದ್ರ ಜೊತೆಗೆ ಬರೀ ಹೂವ ಅಂತಲ್ಲ, ಕಾಫಿ ಪುಡಿ, ಟೀ ಪುಡಿ, ಸಿಪ್ಪೆಗಳು, ಉಳಿದಿರೋ ಚರಟ, ಆಮೇಲೆ ತರಕಾರಿ, ಹಣ್ಣು, ಇದ್ರದ್ದೆಲ್ಲ ಸಿಪ್ಪೆಗಳು ಎಲ್ಲ ಹಾಕ್ಬೋದು. ಆಮೇಲೆ ನಮ್ಗೆ ಇದರಿಂದ ಏನಾಗುತ್ತೆ ಇನ್ನೊಂದು ಅಂದ್ರೆ, ಏನೇನೋ ಪ್ಲಾಸ್ಟಿಕ್ ಇರೋ ಸಾಮಾನ್, ಹಾರಗಳು ಆ ಥರದ್ದೆಲ್ಲ ತರದೆ ಶುದ್ಧವಾಗಿರೋದು, ಸುಲಭವಾಗಿ ತೆಗೆಯುವಂಥದ್ದು ಮಲ್ಲಿಗೆ ಹೂ ಹಾರ ಆ ಥರದ್ದು ಉಪಯೋಗಿಸ್ಕೋಬಹುದು. ಒಂದ್ಸತಿ ಸೇವಂತಿಗೆ ಹೂ ಹಾರ ತಂದ್ಮೇಲೆ ಗೊತ್ತಾಯ್ತು ಅದು ಬಿಡಿಸೋದು ಎಷ್ಟು ಕಷ್ಟ ಅಂತ. ಅದನ್ನು ನಮಗೆ ಪ್ರಕೃತಿಗೆ ನಾವು ಮಾಡುವಂತ ಒಂದು ಉಪಕಾರ ಇದು.